ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು ಕಳೆದ 2 ಎಪಿಸೋಡ್ಗಳಲ್ಲಿ ಅವರ ಬದುಕಿನ ವೃತ್ತಾಂತ ಹಾಗೆಯೇ ಪವಾಡ ರಹಸ್ಯವನ್ನ ಬಯಲು ಮಾಡಲಿಕ್ಕೆ ನಾನು ಯಾಕೆ ಬಂದೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಇರುತ್ತೆ, ದಯವಿಟ್ಟು ಚೆಕ್ ಮಾಡಿ ಅಂತ ಹೇಳ್ತಾ, ಪವಾಡ ರಹಸ್ಯ ಬಯಲು ಮಾಡಲಿಕ್ಕೆ ಬಂದಂತಹ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು ಫೇಸ್ ಮಾಡಿದ್ದು ಏನೇನು, ಅವ್ರು ಯಾವ್ಯಾವ ರೀತಿಯ ಪವಾಡ ರಹಸ್ಯವನ್ನ ಬಯಲು ಮಾಡ್ಲಿಕ್ಕೆ ಹೋದ್ರು, ಮುಖ್ಯವಾಗಿ ಜನರ ಮೌಢ್ಯವನ್ನ ಯಾವ ರೀತಿ ಅವರು ಅದನ್ನು ಹೋಗಲಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಅಂತ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಸರ್, ಪ್ರಮುಖವಾಗಿ ತಾವು ಒಂದು TCH ಓದುವಂತ ಸಂದರ್ಭದಲ್ಲಿ ಮಾಡಿದಂತ ಒಂದು ಪವಾಡ ನಿಮಗೆ ವಿಜ್ಞಾನದ ಜೊತೆಗೆ ತಳುಕು ಹಾಕೊಂಡು ಇವತ್ತು ಇಲ್ಲಿ ತನಕ ಸುಮಾರು 40 ವರ್ಷದ ಜರ್ನಿ, 4 ದಶಕಗಳ ಕಳೆದಿದ್ದೀರಿ. ಆ ಪವಾಡ ರಹಸ್ಯವನ್ನ ಬಯಲು ಮಾಡ್ಬೇಕು ನಾನು ಅನ್ನುವಂಥದ್ದು ಯಾಕೆ ಬಂತು ಸರ್? ಆ ಥಾಟ್ ಯಾಕೆ ಬಂತು? ಆ, ಒಂದು ನಮ್ಮ ತಾಯಿಗಾದ ಅವಮಾನ, ಅದು ನನಗೆ ಮೆದುಳಿನಲ್ಲಿ ಹುಳು ಥರ ಕೊರಿತಾ ಇತ್ತು. ನಿಜವಲ್ಲೂ ದೇವ್ರು ಬರುತ್ತಾ, ಬರೋದಾದ್ರೆ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡುತ್ತಾ, ಹುಲು ಮಾನವನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಸಾಧ್ಯನಾ? ಆದರೆ ನಮ್ಮಪ್ಪ ಯಾವಾಗಲೂ ಒಂದು ಮಾತು ಹೇಳೋರು, ಶನಿದೇವರು ಕಣ್ಣು ಬಿಟ್ಟರೆ ಜಗತ್ತೇ ಬರ್ನ್ ಆಗ್ಬಿಡುತ್ತೆ. ಹೌದು, ಕಣ್ಣು ಬಿಟ್ಟರೆ, ಕೆಟ್ಟದಾಗ ಕಣ್ಣು ಬಿಟ್ಟರೆ ಶನಿದೇವರು ಜಗತ್ತು ಬರ್ನ್ ಆಗುತ್ತೆ. ಆದರೆ ಶನಿದೇವರೇ ಇವನ ಮೈ ಮೇಲೆ ಬಂದ್ಬಿಟ್ಟವನಲ್ಲ, ಇವನು ಯಾಕೆ ಬರ್ನ್ ಆಗಲಿಲ್ಲ? ನನ್ನ ಪ್ರಶ್ನೆಗಳು. ನಾನು ಚಿಕ್ಕ ಹುಡುಗನಲ್ಲಿದ್ದಾಗ ಒಂದೊಂದಲ್ಲ, ಕರೆಂಟ್ ಹೊಡೆಯುತ್ತೆ ಅಂದರೆ 7ನೇ ಕ್ಲಾಸಲ್ಲಿದ್ದಾಗ ಕರೆಂಟ್ ಹೆಂಗೆ ಹೊಡೆಯುತ್ತೆ, ಪಿನ್ನಿಗೆ ಕೈ ಕೊಟ್ಟು ತೋರಿಸಿದ್ದೆ, ನಾನು ನೋಡಿದ್ದೆ, ನಾನು ಸ್ವತಃ ಅನುಭವ. ಬಾವಿಗೆ ನೀರು, ಬಾವಿ ಒಳಗಡೆ ಚಂಪ್ ಬೀಳುತ್ತೆ ಅಂದರೆ ಗೊತ್ತು ನನಗೆ, ಹೇಗೆ ಬೀಳುತ್ತೆ, ಯಾಕೆ ಬೀಳುತ್ತೆ, ಬಾವಿಯೊಳಗೆ ಚಂಬ ಹಾಕ್ಬಿಟ್ಟು ಹೇಳಿ ನೋಡಿದ್ದಂತ ನಾನು. ಆಗಿನ ಕಾಲದಿಂದ ಬರೀ ಪ್ರಾಕ್ಟಿಕಲಲ್ಲೇ ಬಂದಂಥವನು. ಎಲ್ಲದನ್ನೂ ಪ್ರಾಕ್ಟಿಕಲಾಗಿ ನೋಡಿದಾಗ ನನಗನ್ಸಿದ್ದು, ಆಗ 94 ದಶಕದಲ್ಲಿ ಜನ ವಿಜ್ಞಾನ ಜಾಥಾ ಚಳವಳಿ ಇತ್ತು. TCHಗೆ ವೃತ್ತಿಗೆ ಬಂದಿದ್ದಾಯ್ತು, ನಾನು ಸುಮ್ಮನೆ ಕೂತ್ಕೊತಿಲ್ಲ, ಸ್ಟಡಿ ಮಾಡ್ಕೊಳ್ತಾ ಇದ್ದೆ ನನ್ನ ಜೊತೆಗೆ. ಜನವಿಜ್ಞಾನ ಜಾಥಾ ಚಳವಳಿ ಬಂದು ಒಂದು ಅವೇರ್ನೆಸ್ ಇತ್ತು. B ಪ್ರೇಮಾನಂದು, AT ಕೂವರವರು, H ನರಸಿಂಹಯ್ಯ. ನನಗೆ ತುಂಬ ಪರಿಣಾಮ ಬೀರಿದ್ದು ಗ್ರಹಣಗಳು. ಅದೊಂದು ಸೂರ್ಯಗ್ರಹಣದಲ್ಲಿ ಇಡೀ ಕತ್ಲೆಯಾಗಿ ಎಲ್ಲರೂ ಮನೆ ಒಳಗಡೆ ಸೇರಿಕೊಂಡ್ರೆ, H ನರಸಿಂಹಯ್ಯನವ್ರು ನ್ಯಾಷನಲ್ ಕಾಲೇಜಲ್ಲಿ ನಮ್ಮಂಥ ಹುಡುಗರನ್ನ ಕರ್ಕೊಂಡು ಕಡಲೆಪುರಿ ಹಂಚಿದ್ರು. ನಾನು ಅಲ್ಲಿಂದ ಬಂದು ದೊಡ್ಡಬಳ್ಳಾಪುರದಲ್ಲಿ ಉಪ್ಪಿಟ್ಟು ಮಾಡಿಸಿ ಜನಗಳಿಗೆ ಹಂಚಿದ್ವಿ. ನಾವು ಏನುವಾಗಲ್ಲ, ಬನ್ನಿ ತಿರುಗಾಡಿದ್ವಿ ರೋಡಲ್ಲೆಲ್ಲ, ಏನಾಗತ್ತೆ ನೋಡೋಣ ಅಂತ. ಅಂದ್ರೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಟೈಮಲ್ಲಿ ಊಟ ಮಾಡಬಾರ್ದು, ಏನೋ ಹೊರಗಡೆ ಬರಬಾರ್ದು. ಹೌದು ಹೌದು. ಆಗ ನಿಟ್ಟಿನಲ್ಲಿ ಅವೆಲ್ಲ ಪ್ರಾಕ್ಟಿಕಲ್ ಮಾಡ್ತಾ ಮಾಡ್ತಾ ನನಗೆ ಆ ಜನವಿಜ್ಞಾನ ಚಳವಳಿ ಜಾಥಾದಲ್ಲಿ ನರೇಂದ್ರ ನಾಯಕ್ ಒಂದಿಷ್ಟು ಪವಾಡ ಬಯಲು ಮಾಡಿದ್ರು. ಬೆಂಕಿ ಉರಿಸ್ಕೊಳ್ಳೋದು, ನಾಲ್ಗೆ ಮೇಲೆ, ಮಳೆ ಮೇಲೆ ಕೂತ್ಕೊಳ್ಳೋದು, ಕೈಗೆ ಬೆಂಕಿ ಹಾಕ್ಕೊಳ್ಳೋದು, ಹೌದಲ್ವಾ? ಅಲ್ಲಿ ಯೋಚನೆ ಮಾಡ್ತಾವೆ, ನಾಲಿಗೆ ಮೇಲೆ ಕರ್ಪೂರ ಉರಿಸ್ಕೊಳ್ತಿದ್ದಂಗೆ ದೇವ್ರು ಬಂದ್ಬಿಡೋದು. ಇಲ್ಲಿ ಯಾರೋ ಕೋಳಾಲ್ದನ್ಗೆ ಕೈ ಮೇಲೆ ಕರ್ಪೂರ ಉರಿಸ್ಕೊಳ್ತಿದ್ದಂಗೆ ಬಂದ್ಬಿಡೋದು. ಅದು ಸತ್ಯ ಘಟನೆ ನೋಡಿ. ಅಖಿಲ ಭಾರತ ಪಾದಯಾತ್ರಿ ಲಕ್ಷ್ಮೀ ನರಸಿಂಹಯ್ಯ ಅಂತ ಕೋಳಾಳದವರು. ಅವ್ರಿಗೆ ನನ್ನ ಮೇಲೆ ತುಂಬ ಅಭಿಮಾನ ಇತ್ತು. ಆಗಲೇ ನನಗೆ ಒಳ್ಳೆಯ ಇದು, ಈ ಥರದ್ದು ಹೋಗ್ತಿದ್ದೆ. ಅಲ್ಲಿ ಲಕ್ಷ್ಮೀ ನರಸಿಂಹಯ್ಯ ಕರ್ಕೊಂಡೋದ್ರು. ನೋಡು, ದೇವ್ರು ಇಲ್ಲ ಅಂತ, ಇಲ್ಲಿ ದೇವ್ರು ಬರುತ್ತೆ ನೋಡು ಅಂತ ಹೇಳೋದು. ನಾನು ನಿನ್ನ ದೇವ್ರು ಬರೋ ಸುಳ್ಳು ಅಂತ ಹೇಳಿದ್ರೆ ಅವ್ನು ತ್ರಿಶೂಲದಲ್ಲಿ ನೋಡ್ದ, ಕೈಗೆಲ್ಲ ಮರ್ಕಾಗಂಗೆ. ದೇವ್ರು ಬಿಟ್ಟಾದ್ಮೇಲೆ, ನೋಡು ದೇವ್ರು ನಂದಿದ್ಕೆ ನಿನ್ಗೆ ಹಿಂಗಾಯ್ತು ಅಂತ ಅವನೇ ಬಟ್ಟೆ ಇದು ರಕ್ತ ಒರೆಸೋದು, ಹಿಂಗೆಲ್ಲ ಮಾಡ್ತಿದ್ದೆ. ಹಳ್ಳಹಳ್ಳಿಲಿ ದೇವ್ರು ಬರೋರು ಯಾರ್ಯಾರು ಬರ್ತಾರೆ ಅಲ್ಲೆಲ್ಲೇ ಹೋಗ್ಬಿಡ್ತಿದ್ದೆ. ನಿಜವಲ್ಲೂ ಏನಾಗ್ತಾ ಇದೆ, ಮಳೆ ಮೇಲೆ ಹಿಂಗೆ ಹಾಕಿ ಕುಣಿಯೋನು. ನಾನೇನು ಮಾಡಿದೆ, ಮನೆಗೆ ಬಂದು ನಾನು ಮತ್ತೆ ಅಟ್ಯಾಕ್ ಮಾಡೋದು, ನಾನು ಮಳೆ ಥರ ಮಾಡಿಸೋದು, ಕುಣಿಯೋದು. ಈ ಅವ್ರು ಏನೇನು ಮಾಡ್ತಾ ಇದ್ದಾರೆ ಪವಾಡ ಬಯಲು. ಅವನ್ಯಾರೋ ಜೀವಂತ ಸಮಾಧಿ ಆಗ್ಬಿಟ್ಟ, ಲೋಕ ಕಲ್ಯಾಣ ಆಗುತ್ತೆ ಅಂದರು. ನಾನು ಗುಂಡಿ ತೆಗೆಸ್ಕೊಂಡು ಈ ಮನೆ ಸಂಪಿದೆಯಲ್ಲ ಅದರೊಳಗಡೆ ಕೂತ್ಕೊತಿದ್ದೆ, ಏನಾಗುತ್ತೆ ನೋಡೋಣ, ಅಲ್ಲೇನಿದೆ, ಗುಂಡಿ ತೆಗೆಸ್ಕೊಂಡು ನಾನೇ ಏನಾಗುತ್ತೆ ನೋಡೋಣ. ಒಂದೊಂದಲ್ಲ ಎಲ್ಲ ಪ್ರಾಕ್ಟಿಕಲ್ಲು ಮಾಡ್ತಾ 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 ನನ್ನ ನಾಲೆಡ್ಜ್, ನಾನು ಅನ್ಪಡ್, ನನಗೇನು ಗೊತ್ತಿಲ್ಲ. ಆದರೆ ಜನ ಕಲಿಸಿದ್ರು. ಎಲ್ಲೆಲ್ಲಿ ಮೋಸ ಹೋದ್ರು, ಅಲ್ಲೆಲ್ಲಿ ಸರ್ ಇಲ್ಲಿ ಪವಾಡ ಮಾಡ್ತಾನೆ, ಸರ್ ಇಲ್ಲಿ ದೇವ್ರು ಬರುತ್ತೆ, ಸರ್ ಇಲ್ಲಿ ಮಂತ್ರವಾದಿ ಇದ್ದಾರೆ. ಮಹಾನ್ ಭಯೋತ್ಪಾದಕರು ಯಾರು ಗೊತ್ತಾ? ಈ ಜುಪ್ಪಳ್ಳು ಜ್ಯೋತಿಷಿಗಳು. ಇವತ್ತ ನಮ್ಮ ನಿಮ್ಮ ನಡುವೆ ಇರುವಂತಹ ಭಯೋತ್ಪಾದಕರು ದೇಶದ ಹೊರಗಡೆ ಇರೋರಲ್ಲ, ನಮ್ಮೊಳಗಡೆ ಇರ್ತಕ್ಕಂಥವ್ರು ಈ ಪೊಳ್ಳು ಜ್ಯೋತಿಷಿಗಳು, ಪೊಳ್ಳು ಸ್ವಾಮೀಜಿಗಳು, ತಂತ್ರವಾದಿಗಳು,
ಪವಾಡ ಪುರುಷರುಗಳು, ಮಂತ್ರವಾದಿಗಳು. ಇವರೆಲ್ಲ ಮನಸ್ಸಿನ ಭಯೋತ್ಪಾದಕರು, ಇವರು ಹ್ಮ್ ಹ್ಮ್ ಮಾನಸಿಕ ಭಯೋತ್ಪಾದಕರು. ಇವರ ವಿರುದ್ಧ ದಂಗೆ ಹೊಡೆದೆ ನಾನು. ಏನಾಗುತ್ತೆ, ಒಂದು ದಂಗೆಲ್ಲಾಗಿ ಎದ್ದೆ, ಧೈರ್ಯವಾಗಿದ್ದೆ. ಎಷ್ಟೋ ಜನ ಅದೇ ಅಖಿಲ ಭಾರತ ಪದಯಾತ್ರೆ ಹೇಳ್ತಾರೆ, ಊರಿನ ಉಸಾಬರಿ ಕಾದು ಕುರಿ ಕಾದು ಏನಾಗ್ಬೇಕಾಗಿತ್ತು ನಿನ್ಗೆ ಅಂದರು. ಊರ್ಗೌಡ ಗೂರ್ಗೌಡ ಅಂತ ಹೇಳೋರು. ಅದೆಲ್ಲ ಭಾಷೆಯಲ್ಲಿ ಅವ್ರು ಬರೆದಿರೋ ಲೇಖನೂ ಕೂಡ ಒಂದು ಕಾರ್ಡಲ್ಲಿ ಬರೆದಿದ್ರು. ಇದೇ ನಾನು ಇಟ್ಕೊಂಡಿದ್ದೀನಿ. ಇದೆಲ್ಲ ಸಮಸ್ಯೆಗಳು ಜನ ಅಲ್ಲಿದೆ. ಬನ್ನಿ ಸರ್, ಸರ್ ಇಲ್ಲಿ ಮನೆ ಮೇಲೆ ಕಲ್ಲು ಬೀಳ್ತವೆ, ನೀವು ಸುಳ್ಳು ಹೇಳ್ತೀರಿ, ಬನ್ನಿ ಸರ್. ಸರ್ ಅಲ್ಲಿ ಮನೆ ಮೇಲೆ ಬೆಂಕಿ ಬೀಳುತ್ತೆ, ಬನ್ನಿ ಸರ್, ನೋಡಿ ಸರ್. ಅಷ್ಟು 97ರಿಂದ 2004ವರೆಗೂ ಹಳ್ಳಿಗೆ ಹೋಗಿದ್ದೀನಿ. ತಲೆ ಮೇಲೆ ಕಲ್ಲು ಬೀಳಿಸ್ಕೊಂಡಿದ್ದೀನಿ, ಜರ್ನಿ ಮಾಡಿದ್ದೀನಿ, ಜನಗಳ ಜೊತೆ ಅವ್ರ ವಿರುದ್ಧ ಮಾಡ್ತಿದ್ರು, ಅವ್ರ ವಿರುದ್ಧ ನೋವು ತಿಂದಿದ್ದೀನಿ. ಇಲ್ಲಿ ಕೆಲವರಿಗೆ ಸಂತೋಷ ಆಗೋದು, ನಮ್ಮನೆ ಬೆಳಕು ಕೊಟ್ರಪ್ಪ ಅಂತ, ನಮ್ಮನೆ ಜೀವನ ಉಳಿಸಿದ್ರಿ. ಅಲ್ಲಿ ಅವರಿಗೆ ಬೆಂಕಿ ಹಾಕೊಳ್ಳೋಕ್ಕಾಗೋದು. ಇಬ್ಬರನ್ನೂ ನೋಡ್ತಾ ಇದ್ದೆ ನಾನು. ಎಷ್ಟು ನೋವಿದೆ ಅನ್ನೋದಕ್ಕೆ ತುಂಬ ಇದನ್ನು ನೋಡ್ತಾ 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 2014 ಆದಮೇಲೆ ನಮಗೆ 2004 ಆದಾಗ ನನ್ನ ಒಂದು ಘಟನೆ, 7ರಲ್ಲಿ ಒಂದು ಘಟನೆ ಆಯಿತು. ಅಯ್ಯಪ್ಪ ಸ್ವಾಮಿ ಜ್ಯೋತಿ ಸುಳ್ಳು. ಹೌದು, ಇಡೀ ಮಡಿಕೇರಿಲಿ ನಮ್ಮ ಮಿಸ್ಸಸ್ ಇದ್ದಾರೆ, ಎಲ್ಲ ಇದ್ದಾರೆ. ಅಟ್ಯಾಕ್ ಮಾಡಿಬಿಟ್ರು. ಪೊಲೀಸ್ ಸ್ಟೇಷನ್ ತಕ್ಕ ಎಳ್ಕೊಂಡೋದು ದರದರನೆ. ಈ ಕಡೆಯಿಂದ ಹೊಡಿತಾನೊಬ್ಬ, ಆ ಕಡೆಯಿಂದ ಹೊಡಿತಾನೊಬ್ಬ. ನೀನು ಸುಳ್ಳು ಅಂತೀಯ, ನೀನು ಮುಸ್ಲಿಮ್ಸ್ ಹೇಳು, ತಾಕತ್ತಿದ್ರೆ ಕ್ರಿಶ್ಚಿಯನ್ಸ್ ಹೇಳು. ಹಿಂಗೆ ಹುಡಿಕೊಂಡು ಅವ್ರು ಪೊಲೀಸ್ನವರು ಪಾಪ ಅವರು ನಾನು ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋದರು. ಎಲ್ಲ ಕರ್ಕೊಂಡೋಗಿ ಕೇಸೆಲ್ಲ ಹಾಕಿದ್ದಾದ್ಮೇಲೆ ಅವ್ರು ಹೇಳಿದ್ರು, ಏನು ಮಾಡ್ತಾಯಿದ್ರು? ನಾನು ಒಂದು ಪ್ರೈವೇಟ್ ಸ್ಕೂಲ್ ಟೀಚರ್ ಸರ್, ಯಾಕ್ರಿ ಬೇಕು ಅನ್ನೋರು. ಪೊಲೀಸ್ ಸುಮ್ಮನೆ ಯಾಕೆ ಮೈ ಮೇಲೆ ಹೇಳ್ಕೊಂತೀರಿ, ಯಾಕೆ ಬೇಕು ಅಂತಾನೆ ಹೇಳಿದ್ದೀನಿ. ಆಯಿತು, ಕೇಸ್ ಆಯಿತು. ನಾನ್ ಬೇಲೆಬಲ್ ವಾರಂಟ್ ಒಂದಲ್ಲ, ನಾನ್ ಬೇಲೆಬಲ್ ವಾರಂಟ್ ಆಯಿತು. ಬೆಳಗ್ಗೆ ಪೇಪರಲ್ಲಿ ಬಂದ್ಬಿಡ್ತು, ಹುಲಿಕಲ್ ನಟರಾಜ್ ಮೇಲೆ ಹಲ್ಲೆ, ಅಯ್ಯಪ್ಪ ಸ್ವಾಮಿ ಜ್ಯೋತಿ ಸುಳ್ಳು ಅಂದಿದ್ಕೆ. ಅದು ವಿಜಯ ಕರ್ಣ ಮೈನ್ ಪುಟದಲ್ಲೇ ಬಂದ್ಬಿಡ್ತು. ಎಲ್ಲರೂ ನನಗೆ ಏನಾಗೈತೆ ಏನಾಗೈತೆ ಏನಾಗೈತೆ, ನಮ್ಮ ಮನೆಗೆ ಬರ್ರಿ. ಅವತ್ತು ಬಹುಶಃ ಅವತ್ತಿನ ಪೇಪರು ಅವತ್ತೇನಾಗಲಿಲ್ಲ. ನಾನು ಸುಮ್ಮನೆ ಧೈರ್ಯವಾಗಿದ್ದೆ, ಆಗಲಿ ಅಂತ. ನನ್ನ ಮಕ್ಕಳು ಧೈರ್ಯವಾಗಿ ಕೊಟ್ಟಿದ್ದರು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಕೇಸ್ ಅಂತ ಆಯಿತು ಅಂತ ಸುಮ್ಮನೆ ಆಗ್ಬಿಟ್ವಿ. ಪೊಲೀಸ್ನವ್ರು ಬಂದರು. ಪೊಲೀಸ್ನವ್ರು ಎಲ್ಲಿ ಬಂದರು? ಇಲ್ಲಿ ಬಸವೇಶ್ವರ ಬೇಕ್ರಿಗೆ ಬಂದರು. ಅಲ್ಲಿಂದ ನನಗೊಂದು ಫೋನ್ ಮಾಡಿಸಿದ್ರು. ಲ್ಯಾಂಡ್ಲೈನ್ ಫೋನ್ ಇತ್ತು. ಫೋನ್ ಇದ್ದಾಗ ಅವನು ಬಸವೇಶ್ವರ ಬೇಕ್ರನ್ನು, ಸರ್ ಪೊಲೀಸ್ನವ್ರು ಬಂದವರೆ, ಬನ್ನಿ ಸರ್ ಅಂತ. ಯಾಕೆ ಇಲ್ಲಿಗೆ ಕಳಿಸಿ? ಸರ್ ಇಲ್ಲ, ನಾನ್ ಬೇಲೆಬಲ್ ವಾರಂಟ್ ಅಂತೆ, ಮನೆಯವ್ರಿಗೆ ಗೊತ್ತಾಗಬಾರ್ದು. ಮನೆಯವ್ರಿಗೆ ಗೊತ್ತಾಗಲಿ ಬಿಡ್ರಿ, ಅವರು ಅನ್ಭವಿಸ್ಲಿ ಅಂತ. ಬಂದರೆ ಪೊಲೀಸ್ನವ್ರು ಒಳಗಡೆ ಬರಲಿಲ್ಲ. ಬರಲ್ಲ ರೀ, ಅವ್ನು ಏಕವಚನದಲ್ಲಿ ಮಾತಾಡ್ತಾ. ಆಗ ನನಗೆ ತುಂಬ ಸಪೋರ್ಟ್ ಕೊಟ್ಟಿದ್ದು ADGP ಆಗಿದ್ದರು ಸುಭಾಷ್ ಬರ್ನಿ. ಅವರು ಈ ಥರದವೆಲ್ಲ ನೋಡಿದ್ರು ನನಗೆ ಇನ್ಸ್ಪೆಕ್ಟರ್ ಆದಾಗೆಲ್ಲ. ನನಗೊಂದು ಆದೇಶ ಕೊಟ್ಟಿದ್ರು, ಇಲ್ಲೆಲ್ಲ ಐತೆ, ಹುಲಿಕಲ್ ನಟರಾಜ್ ಎಲ್ಲೇ ಬಂದರು ಪವಾಡ ಬಯಲು ಕಾರ್ಯಕ್ರಮಕ್ಕೆ ಬಂದರೆ ಅವರಿಗೆ ಸೂಕ್ತ ರಕ್ಷಣೆ ಕೊಡಿ ಅಂತ. ಅವಾಗ ಸುಭಾಷ್ ಬರ್ನಿ ADGP ಅದನ್ನು ಅವರಿಗೆ ನೋಡಿ ಕೊಟ್ಟಿದ್ದಾರೆ. ನಂದೇನು ತಪ್ಪಿಲ್ಲ, ಬತ್ತಿ ನಡಿಯಪ್ಪ ಅಂತ ಹೇಳಿದೆ. ನಾನು ಅಲ್ಲಿ ಲ್ಯಾಂಡ್ಲೈನಿಗೆ ಫೋನ್ ಮಾಡಿದಾಗ ಅವನಿಗೆ ಬತ್ತಾರೆ ನಡಿಯ ಅಂತ. ಆಮೇಲೆ ನನಗೆ ಅವತ್ತು ಅನ್ನ ತಿಂದರೆ ಯಾವುದೋ ಕತೆ ಕೇಳ್ತೀವಿ, ಹುಳುಗಳು ಆಗ್ತಿತ್ತಂತೆ, ಅನ್ನ ಮುಟ್ಟಿದ ಹುಳ ಅಂತೆ, ನೀರು ಮುಟ್ಟಿದ ಹುಳ ಅಂತ ನಮ್ಗಾಯ್ತು ಅವಾಗ. ಅಂದರೆ ಆ ಭಾವನೆ ಭ್ರಾಂತಿ ಆಯಿತು. ಏನು ತಿನ್ನೋಕೆ ಹೋದ್ರು ಒಂಥರ ಹುಳ ಥರ ಹಿಂಗಾಗ್ಬಿಡ್ತು. ಆಮೇಲೆ ಕೊನೆಗೆ ಯೋಚನೆ ಮಾಡಿ ನಾನು ಹೋಗಿದ್ದೇ ರವಿವರ್ಮ ಕುಮಾರ್. ನನಗೆ ದೇವರು ಯಾರು ಇದ್ದಾರೆ ಅಂದರೆ ಬೇರೆ ಯಾರೂ ಅಲ್ಲ, ರವಿವರ್ಮ ಕುಮಾರ್, ಖ್ಯಾತ ವಕೀಲರು. ಹೋದ್ವಿ, ನಾನು ಹಿಂಗಾಗಿದೆ ಸರ್. ಅಲ್ಲಿ ಕೂರಿಸ್ಕೊಂಡು ಏನು ಹೇಳ್ತಾರೆ ಸರಳವಾಗಿ, ಡೋಂಟ್ ವರಿ ಮಿಸ್ಟರ್ ನಟರಾಜ್, ಗೋ. ಏನಾಯಿತು ಎಲ್ಲ ಹೇಳಿ ಇವ್ರನ್ನ ಕರೆಸಿದ್ರು, ಇರ್ಷಾದ್ ಅಂತಲ್ಲ, ಎಲ್ಲರನ್ನು ಬರ್ಕೊಳ್ಳೋ ಇದೆಲ್ಲ ಬರ್ಕೊಂಡ್ರು. ಎಲ್ಲ ಆಯಿತು. ಗುರುವಾರ ಹೋಗ್ಬೇಕು ನಾನು. ಇಲ್ಲ, ಅಲ್ಲಿ ಕೋರ್ಟ್ ಹತ್ರ ಹೋಗಬೇಕು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಕೋರ್ಟ್ ಹತ್ರ ಹೋದರೆ ಪೊಲೀಸ್ನವ್ರು ಹೇಳ್ಕೊಂಡು ಹೋಗ್ತಾರೆ. ಇದೆಲ್ಲ ಆಗ್ಬಿಡುತ್ತೆ. ಅದಕ್ಕೆ ನಾನು ಗುರುವಾರ ಹೋಗಲೇಬೇಕು. ಏನು ಮಾಡ, ಡೋಂಟ್ ವರಿ, ಹೋಗಿ ನೀನು ಅಂತಂದ್ರು. ಸರ್, ಈ ರೀತಿ ಕೊನೆಗೆ ಕೇರಳ ದೇವಸ್ವಂ ಬೋರ್ಡ್ ಕೂಡ ಒಪ್ಕೊಂತು. ಅದೊಂದು ನಿಮ್ಮ ಕೇಸ್ ಆದ್ಮೇಲೆ ಜನಾಂಗದವರು ಅವರು ಅದನ್ನ ಆಚರಣೆಯನ್ನು ಮಾಡ್ಕೊಂಡ್ ಬಂದಿದ್ದಾರೆ. ಅಲ್ಲಿ ಕರ್ಪೂರವನ್ನು ಉರಿಸ್ತಾರೆ ಅನ್ನುವಂಥದ್ದು ಎಲ್ಲ ಆಯ್ತು, ಚರ್ಚೆಗಳಾಗ್ತಾ ಇದಾವೆ. ಅದು ಇವತ್ತಿಗೂ ಕೂಡ ಕೆಲವೊಂದಷ್ಟು ಚರ್ಚೆ, ನಂಬಿಕೆ. ಸರ್, ನೀವು ಇದುವರೆಗೂ ಪವಾಡ ರಹಸ್ಯ ಬಯಲು ಅನ್ನುವಂಥದ್ದು ಸಾಕಷ್ಟು ಕಡೆ ಹೋಗಿದ್ದೀರಿ. ಎಲ್ಲೋ ಒಂದ್ ಕಡೆ ಇದು ನಿಜ ಇರ್ಬೇಕಪ್ಪ ಅಂತ ನಿಮ್ಗೆ ಯಾವತ್ತಾದ್ರೂ ಅನ್ಸಿರುವಂತ ಒಂದು ಘಟನೆ ನಡೆದಿದ್ಯಾ? ನೋಡಿ, ಅಂದ್ರೆ ನೀವೇ ಭಯ ಪಡುವಂಥದ್ದು ಅಥವಾ ಇದು ನಿಜ ಇರಬಹುದು ಅನ್ನೋವಂಥದ್ದು? ಇದು ಸಾವಿರಾರು ಜನ ಕೇಳಿದ್ದಾರೆ.
ಸಾವಿರಾರು ಜನ ಎಲ್ಲೂ ನೈಜವಾಗಿ ಇಲ್ವಾ, ಕಾಣದ ಅಗೋಚರವಾದ ಶಕ್ತಿ ಇಲ್ವಾ ನಿಮಗೆ ಅಂತ ಕೇಳಿದ್ದಾರೆ. ಇಲ್ಲ, ಈ ಪ್ರಕೃತಿಯಲ್ಲಿ ಪಂಚಭೂತಗಳನ್ನು ಹೊರತುಪಡಿಸಿದರೆ ಈ ಅಗೋಚರವಾದ ಶಕ್ತಿ ಯಾವುದೂ ಇಲ್ಲ. ಅಗೋಚರವಾದ ಶಕ್ತಿ ನಮಗಿನ್ನೂ ಇರ್ಬೋದೇನೋ ಗೊತ್ತಿಲ್ಲ. ಇದು ಬೃಹತ್ ಬ್ರಹ್ಮಾಂಡ. ಇದು ನಮ್ಮ ಮಟ್ಟಕ್ಕೆ ಯೋಚನೆ ಮಾಡಿದಾಗ ಈ ದೇವರು, ದಿಂಡ್ರುಗಳು, ಇವೆ ಭೂತ ಪ್ರೇತಗಳು, ವಾಸ್ತು, ಪಂಚಾಂಗ ಇವೆಲ್ಲ ನಾವು ಮಾಡಿಕೊಂಡ ಮನಸ್ಸಿನ ಸಮಾಧಾನದ ಸರ್ಕುಗಳಷ್ಟೆ. ಎಲ್ಲೋ ಒಂದ್ ಕಡೆ ನಮ್ಮ ಭ್ರಮೆಗಳೇ ನಮ್ಮನ್ನ ಕಾಡುತ್ತೆ ಅಂತ. ಯಾಕೆ ಅಂದ್ರೆ ಇದಕ್ಕೆ ಸೂಕ್ತವಾದಂತ ಒಂದು ಉದಾಹರಣೆ ಅಂತಂದ್ರೆ, ಕೆಲವು ಮಕ್ಕಳುದು ಒಂದು ಶಾಲೆಗೆ ಹೋಗ್ತಿರಿ ತಾವು, ಅಲ್ಲಿ ಮಕ್ಕಳುಗಳಿಗೆ ಹಸುವು ಅಂತ, ಮಕ್ಕಳ ಮೇಲೆ ದೆವ್ವ ಬಂದಿದೆ ಅಂತ, ಊಟ ಬೇಕು ಅಂತ ತಾವೋಗಿ ಅದೊಂದು ಬಯಲು ಮಾಡಿ ಬಂದಿದ್ದಂಥದ್ದು. ಆ ಘಟನೆ ಬಗ್ಗೆ ಹೇಳೋದಾದ್ರೆ ಸರ್, ಎಳೆ ಮಕ್ಕಳ ಮೇಲೆ ದೆವ್ವಗಳು ಬರುವಂಥದ್ದು, ದೇವ್ರು ಬರುವಂಥದ್ದು ಅನುಕರಣೆ ಅಂತ ಕರಿತೀವಿ, ಮಾಸ್ ಹಿಸ್ಟೀರಿಯಾ ಅಂತ ಕರಿತೀವಿ, ಸಮೂಹ ಸನ್ನಿ ಅಂತ ಕರಿತೀವಿ. ಅದು ಸಕಲೇಶ್ಪುರದ ಹತ್ರ MLA ಅಲ್ಲ, ಇವರು BO ಒಬ್ರು ಸಕಲೇಶ್ಪುರದಲ್ಲಿ, ಸರ್ ನಮ್ಮ ಶಾಲೆಯಲ್ಲಿ ಅದು ಹೊಸಪೇಟೆಗೆ ಇದಕ್ಕೆ ಹೋಗೋ ದಾರಿನಲ್ಲಿ, ಸೋಮವಾರಪೇಟೆಗೆ ಹೋಗೋ ದಾರಿನಲ್ಲಿ ಸ್ಕೂಲ್. ಅದು ಏನಾಗುತ್ತೆ, ಅಕ್ಕ ತಂಗಿರಿಬ್ಬರೇ 5ನೇ ಕ್ಲಾಸ್ ಒಬ್ಳು, 6ನೇ ಕ್ಲಾಸ್ ಒಬ್ರು, ಪ್ರೇಯರ್ ಆಗಿ ಇನ್ನೊಂದು ಅರ್ಧ ಗಂಟೆ ಆದಮೇಲೆ ಮೈ ಮೇಲೆ ಬಂದಂಗೆ ಕಿರ್ಚಾಡ್ಬಿಡೋದು, ಕೂಗಾಡೋದು ಹಿಂಗೆ 1-2 hours. ಆಮೇಲೆ ಓಡೋಗ್ಬಿಡೋದು. ಅಲ್ಲಿ ಅನ್ನ ಮಾಡ್ತಿದ್ರೆ ಎಲ್ಲ ಅನ್ನ ಅವೇ ಇಬ್ಬರು ತಿಂದ್ಬಿಡೋರು. ಏಕ್ ಸಾಧ್ಯ ಅಂತ ಅದು ಊರ್ ಜನ ಎದುರ್ಕೊಂಡ್ಬಿಟ್ರು, ಸ್ಕೂಲಿಗೆ ಬರೋಕ್ಕೆ ಮಕ್ಕಳು ಬಿಟ್ಬಿಟ್ರು. BOಗೆ ಒಂದು ಆತಂಕ ಆಯಿತು, ಸ್ಕೂಲ್ ಮುಚ್ಚೋಗ್ಬಿಡುತ್ತೆ ಅಂತ ನನ್ನ ಕರೆದ್ರು. ನಾನು ಅಲ್ಲಿಗೆ ಹೋಗಿ ಸ್ಥಳಕ್ಕೆ ಹೋದೆ. ನಾನು ಹೋಗಿ ಹುಡುಗರನ್ನ ಜೊತೆ ಮಾತಾಡ್ತಾ ಇದ್ದೆ. 10:30 ಪ್ರೇಯರ್ ಆಯಿತು, ಚೆನ್ನಾಗಿದ್ರು, ಖುಷಿಯ ಸ್ಕೂಲ್ಗಳಿಗೆಲ್ಲ ಹೋದೆ, ಕ್ಲಾಸ್ ರೂಮ್ಗೆ ಚೆನ್ನಾಗಿದ್ರು. 11:15 ಆಯಿತು ಸರ್. ಸುಮ್ಮನೆ ಮಾತಾಡ್ತಾ ಇದ್ದಂಗೆ ಬಂದ್ಬಿಡ್ತು ಮೇಲೆ ಕಿರ್ಚಾಡೋದು, ಕೂಗಾಡೋದು. ಸಾರ್ ಮೇಸ್ಟ್ರುಗಳು, ಮೇಡಮ್ ಎಲ್ಲ ಎದುರ್ಕೊಂಬಿಟ್ರು. ಅವ್ರು ಎಲ್ಲಿ ಹೋಗ್ತಾರೋ ಹೋಗ್ಲಿ ಅಂತ ಹೇಳಿ. ಆಮೇಲೆ ಅಲ್ಲಿ ಬಿಸಿ ಅನ್ನ ಇತ್ತು, ಬಿಸಿ ನಮಗೆ ಸುಡೋಕ್ಕೂ ಆಗ್ತದೆ. ತಿಂತಾ ಇದ್ದಾರೆ ಮಕ್ಕಳು, ತಿಂತಾ ಇದ್ದಾರೆ. ಅದನ್ನು ನೋಡ್ತಾ ಇದ್ದಾರೆ ನನಗೆ, ಅನ್ನ ಇಷ್ಟೊಂದು ದೇಹ ಮನುಷ್ಯನ ಹಸಿವನ್ನೋದು ಹಿಂಗೆ ಕಡಿಸುತ್ತಾ ಅಂತ. ಆಮೇಲೆ ಎಲ್ಲ ಆದಮೇಲೆ 1:15 ಗಂಟೆ ಆಯಿತು, ಸಮಾಧಾನ ಮನೆ ಕಂಡು ಆದಮೇಲೆ ವಾಂತಿ ಮಾಡಿಬಿಟ್ರು. ಆಗ ನನಗೆ ಮನಸ್ಸು ಬಂದಿದ್ದು, ಅನ್ನ ತಿಂದಿದ್ದೇನೋ ಅಗೋಚರವಾದ ಶಕ್ತಿ ಅವ್ರ ಮೈ ಮೇಲೆ ಇನ್ನೊಂದು ಶಕ್ತಿ ಬಂದು ಡ್ಯೂಯಲ್ ಸಿಮ್ ಕೆಲಸ ಮಾಡಿದೆ ಅಂತ ಅಂದ್ಕೊಳ್ಳೋದಾದರೆ, ಹೊಟ್ಟೆ ತುಂಬ ಊಟ ಮಾಡಿದ್ದಾರೆ, ಅದು ಜೀರ್ಣಶಕ್ತಿ ಆಗಬೇಕಲ್ವಾ. ವಾಂತಿ ಯಾಕಾಯಿತು? ಉನ್ಮಾದಕ್ಕೊಳಗಾದಾಗ ಅದು ಎಲ್ಲ ಗಬಗಬನ್ನು ತಿಂದ್ಬಿಟ್ರು. ಆಮೇಲೆ ತಡೆಯೋಕ್ಕಾಗಲಿಲ್ಲ, ವಾಂತಿ ಆಯಿತು. ಆಮೇಲೆ ಆ ಇಬ್ಬರು ಹೆಣ್ಮಕ್ಳನ್ನ ಪ್ರತ್ಯೇಕವಾಗಿ ಒಂದು ದೊಡ್ಡ ಮರದ ಹತ್ರ ಕರ್ಕೊಂಡೋಗಿ, ನಾನು ನಿನಗೊಬ್ಬ ಅಪ್ಪ ಇದ್ದೀನಿ ಹಾಗೆ ಹೀಗೆ ಅಂತ ಎಲ್ಲ ಹೇಳಿ ಒಂದು ಸಣ್ಣ ಚಾಕ್ಲೇಟ್ ಕೊಟ್ಟೆ. ಆಗ ಮಕ್ಕಳು ಅಳುತ್ತಾ ಹೇಳಿದರು, ನಮ್ಮಪ್ಪ ಬೇರೆ ಕ್ಯಾಸ್ಟು, ನಮ್ಮಮ್ಮ ಬೇರೆ ಕ್ಯಾಸ್ಟು, ನಮ್ಮಪ್ಪ ಕುಡಿದು ಬಂದು ರಾತ್ರಿನಾಗ ಹೊಡಿತಾನೆ, ನಮ್ಮಮ್ಮನ ಮೇಲೆ ಹಲ್ಲೆ ಮಾಡ್ತಾನೆ, ಏನೇನೋ ಮಾಡ್ತಾನೆ, ನಮ್ಮಮ್ಮ ಗೋಳಾಡ್ತಾರೆ ರಾತ್ರಿ ಎಲ್ಲ, ಅದು ನೋಡೋಕ್ಕಾಗಲಿಲ್ಲ. ಬೆಳಗ್ಗೆ ಎದ್ದಾಗ ನಮ್ಮಪ್ಪ ಕೆಲ್ಸಕ್ಕೆ ಹೋಗ್ಬಿಡ್ತಾನೆ, ದುಡ್ತಾರಲ್ಲ, ಅಮ್ಮಂತ ಏನೂ ಇರಲ್ಲ, ಅಡುಗೆ ಮಾಡೋಕ್ಕೂ ಏನೂ ಇಲ್ಲ, ಅಮ್ಮ ಗೋಳಾಡ್ತಾಳೆ, ಅದು ನೋಡೋಕ್ಕಾಗ್ದಲೇ ಆ ಅಮ್ಮನಿಗಾದಂಥ ಆವೇಶ ಹಿಂಗೆ ಆಗ್ತಾ ಇದ್ದಾಗ ಅದೇ ಟೈಮ್ನಲ್ಲಿ ಆ ಊರಲ್ಲೊಬ್ಬರು ಹೆಂಗಸು ಸತ್ತೋಗ್ಬಿಟ್ಟಿದ್ರು. ಆ ಸತ್ತೋಗಿ ದೆವ್ವ ಆಗ್ಬಿಟ್ಟವ್ರೆ ಹಾಗೆ ಹೀಗೆ ಅಂತ ಕಥೆಗಳಿತ್ತು. ಆಮೇಲೆ ಶಾಲೆಯಲ್ಲಿ ಹೌದಂತೆ ಹಂಗಂತೆ ಹಿಂಗಂತೆ ಸ್ಟೋರೇಜ್ ಆಗಿಬಿಡ್ತು. ದೆವ್ವ ಆದಾಗ ಹಂಗೆ ಮಾಡ್ತಾರಂತೆ ಹಿಂಗೆ ಮಾಡ್ತಾರಂತೆ, ಅದನ್ನು ಕೇಳಿಸ್ಕೊಂಡು ಇದನ್ನು ಆ ಒಳ ಮನಸ್ಸಿಗೂ, ಇಲ್ಲಿ ಮನೇಲಿ ಊಟ ಇಲ್ಲ, ಕಿತ್ತು ತಿನ್ನುವ ಬಡತನ, ತಂದೆ ತಾಯಿ ಗಲಾಟೆ, ಇದನ್ನು ನೋಡಿ ಅವರು ಉನ್ಮಾದ ಸ್ಥಿತಿಗೆ ಹಾಕ್ಕೊಂಡು ಅಲ್ಲಿ ಹೋಗಿ ಊಟ ಮಾಡ್ತಿದ್ರು. ಸೊ ಸಾಕಷ್ಟು ಏನಪ್ಪ ಅಂದ್ರೆ ಪರಿಸ್ಥಿತಿಗಳು ಕೇವಲ ಈ ರೀತಿ ನಾಟಕ ಆಡಿಸ್ತವೆ ಅಥವಾ ಈ ರೀತಿ ನೈಜತೆಯನ್ನ ಪರಿಸ್ಥಿತಿ ನೈಜತೆಗೆ ದೂಡುತ್ತೆ ಅನ್ನುವಂಥದ್ದು. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡ್ರಿ, ಖಂಡಿತವಾಗ್ಲೂ ಇದೇ ರೀತಿ ಸತತ 40 ವರ್ಷಗಳಿಂದ ಇದೇ ರೀತಿ ಪವಾಡ ರಹಸ್ಯ ಬಯಲನ್ನು ಮಾಡ್ಕೊಂಡ್ಬಂದು ಸುಮಾರು ಒಂದು 40,000ಕ್ಕೂ ಹೆಚ್ಚು ಕಡೆ ಅವರು ಬಹುಶಃ ಪವಾಡಗಳನ್ನ ರಹಸ್ಯವನ್ನ ಬಯಲು ಮಾಡಿರುವಂಥದ್ದು. ಸೊ ಅವರೊಟ್ಟಿಗೆ ಮತ್ತಷ್ಟು ಸಾಕಷ್ಟು ವಿಚಾರಗಳಿದ್ದಾವೆ. ಚರ್ಚೆ ಮಾಡ್ತಾ ಇದ್ರೆ ನಿಜಕ್ಕೂ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ. ಮುಂದಿನ ಎಪಿಸೋಡ್ನಲ್ಲಿ ತಿಳಿಸ್ತೀನಿ. ಸ್ಟೇ ಟ್ಯೂನ್ಡ್. ಸುಮನ್ ಟಿವಿ ಕನ್ನಡ.